Hi guys, welcome back to ABG Spoken English Classes. ಇವತ್ತಿನ ಈ ತರಗತಿಯಲ್ಲಿ ನಾವು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಲೆಸನ್ ನಂಬರ್ 7 ದ ಗರ್ಲ್ ಹೂ ವಾಸ್ ಆನ್ ಫ್ರ್ಯಾಂಕ್ ಈ ಒಂದು ಪಾಠದ ಕನ್ನಡದ ವಿವರಣೆಯನ್ನು ನೋಡ್ತಾ ಸಾಗೋಣ. ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ, ಈಗ ನಾವು ಈ ಒಂದು ಪಾಠದ ಕನ್ನಡದ ಸಾರಾಂಶವನ್ನು ತಿಳಿಯುತ್ತಾ ಸಾಗೋಣ. ಬನ್ನಿ ಸ್ನೇಹಿತರೆ, ಇವತ್ತು ನಾವು ಲೆಸನ್ ನಂಬರ್ 7 ದ ಗರ್ಲ್ ಹೂ ವಾಸ್ ಆನ್ ಫ್ರ್ಯಾಂಕ್ ಈ ಒಂದು ಸುಂದರವಾಗಿರ್ತಕ್ಕಂತಹ ಒಂದು ಪಾಠವನ್ನು ಲೂಯಿಸ್ ಡಿ ಜಾಂಗ್ ಅಂತಕ್ಕಂಥವರು ಬರೆದಿದ್ದಾರೆ. ಈ ಪಾಠ ಯಾವ ಒಂದು ವಿಷಯದ ಕುರಿತಾಗಿದೆ ಅಂತಂದರೆ, ಇದೊಂದು ಬಹಳಷ್ಟು ಸುಂದರವಾಗಿರ್ತಕ್ಕಂಥ ಒಂದು ಪಾಠವಾಗಿದ್ದು, ಈ ಒಂದು ಸುಂದರವಾಗಿರ್ತಕ್ಕಂತಹ ಪಾಠ ಅದು ದ ಗರ್ಲ್ ಹೂ ವಾಸ್ ಆನ್ ಫ್ರ್ಯಾಂಕ್ ಅಂತಕ್ಕಂತಹ ಒಂದು ಚಿಕ್ಕ ಹುಡುಗಿಯ ಬಗ್ಗೆ ಈ ಒಂದು ಕತೆ ಇದೆ. ಈ ಕಥೆಯನ್ನು ನಾವು ಓದಲೇಬೇಕು ಅಂಥೇಳಿ, ಯಾಕೆ ಓದಬೇಕು ಅನ್ನೋದನ್ನು ಈಗ ನೋಡೋಣ. ಈ ಒಂದು ಕತೆ ಅಡಾಲ್ಫ್ ಹಿಟ್ಲರ್ ಅನ್ನುವಂತಹ ಒಬ್ಬ ಮಹಾನ್ ಸರ್ವಾಧಿಕಾರಿ. ಈ ಸರ್ವಾಧಿಕಾರಿಯ ಆಡಳಿತದಲ್ಲಿ ಯಹೂದಿಗಳು ಅಥವಾ ಜೇವ್ಸ್ ಅಂತ ಏನು ಕರೀತಾ ಇದ್ದೇವೆ, ಅವರನ್ನು ಎಲ್ಲೆಂದರಲ್ಲಿ ಕೊಚ್ಚಿ ಕೊಲೆ ಮಾಡುವಂತಹ ಒಂದು ಸುಂದರವಾಗಿರ್ತಕ್ಕಂಥದ್ದಲ್ಲ, ಬಹಳಷ್ಟು ಕೆಟ್ಟದಾಗಿರ್ತಕ್ಕಂಥ ಒಂದು ದೃಶ್ಯವಿದೆ. ಆ ದೃಶ್ಯವನ್ನು ಇಲ್ಲಿ ನಮಗೆ ಕಣ್ಣು ಕಟ್ಟುವಂತೆ ಒಂದು ಬಾಲಕಿ ಆನ್ ಫ್ರ್ಯಾಂಕ್ ಅಂತಕ್ಕಂಥವಳು ತನ್ನ ಒಂದು ಡೈರಿಯಲ್ಲಿ ಬರೆದಿದ್ದಾಳೆ. ಆ ಡೈರಿಯಲ್ಲಿ ಬರೆದಿರ್ತಕ್ಕಂಥ ವಿಷಯದ ಕುರಿತಾಗಿ ಈ ಒಂದು ಕತೆ ಇದೆ. ತುಂಬ ಸುಂದರವಾಗಿರ್ತಕ್ಕಂಥ ಕತೆ ಅದು. ಈ ಒಂದು ಸ್ಮಾಲ್ ಲಿಟಲ್ ಯಂಗ್ ಗರ್ಲ್ ಆನ್ ಫ್ರ್ಯಾಂಕ್ ಅನ್ನುವಂಥ ಹುಡುಗಿಯ ಬಗ್ಗೆ ಇದೆ. ಬನ್ನಿ ಸ್ನೇಹಿತರೆ, ಈಗ ಮೊದಲನೆಯ ಒಂದು ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡ್ತಾ ಸಾಗೋಣ. ಅದಕ್ಕಿಂತ ಮುಂಚೆ ನಾವು ಫ್ರೀ ರೀಡಿಂಗ್ ಆ್ಯಕ್ಟಿವಿಟಿಯನ್ನು ನೋಡೋಣ. ಹ್ಯಾವ್ ಯು ಹರ್ಡ್ ಆಫ್ ಅಡಾಲ್ಫ್ ಹಿಟ್ಲರ್? ನೀವು ಅಡಾಲ್ಫ್ ಹಿಟ್ಲರ್ ಅನ್ನುವಂಥ ಹೆಸರನ್ನು ಕೇಳಿದ್ದೀರಾ? ವಾಟ್ ಈಸ್ ಅಪ್ಪರ್ ಮೋಸ್ಟ್ ಇನ್ ಯುವರ್ ಮೈಂಡ್ ವೆನ್ ಯು ಥಿಂಕ್ ಆಫ್ ಹೆಮ್? ಅವನ ಬಗ್ಗೆ ನೀವು ಆಲೋಚನೆ ಮಾಡಿದಾಗ ನಿಮ್ಮ ಒಂದು ಮನಸ್ಸಿನಲ್ಲಿ ಬರುವಂತಹ ಮೊಟ್ಟ ಮೊದಲ ವಿಚಾರ ಏನು? ಡಿಸ್ಕಸ್ ಇನ್ ಫೇರ್ಸ್. ಆ ಒಂದು ವಿಚಾರ ಕುರಿತಾಗಿ ನೀವು ನಿಮ್ಮ ಒಂದು ಜೊತೆಗಾರರೊಂದಿಗೆ ಚರ್ಚೆ ಮಾಡಿ ಅಂತ ಹೇಳಲಾಗಿದೆ. ಹೀಗೆ ಈಗ ಮೊದಲನೇ ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡ್ತಾ ಸಾಗೋಣ. ಆ್ಯಂಡ್ ಹೌ ಡು ಯು ನೋ ದ್ಯಾಟ್ ದ ಹ್ಯೂಮನ್ ರೇಸ್ ಈಸ್ ವರ್ತ್ ಸೇವಿಂಗ್? ಇಲ್ಲಿ ಒಂದು ವಾಕ್ಯವನ್ನು ಕೊಡಲಾಗಿದೆ, ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಈ ಒಂದು ಪ್ರಶ್ನೆಯನ್ನು ಒಬ್ಬ ವಿದ್ಯಾರ್ಥಿ, ಆರ್ಗ್ಯುಮೆಂಟೇಟಿವ್ ಅಂತ ಹೇಳ್ತೀವಿ, ವಾಗ್ವಾದವನ್ನು ಇಷ್ಟಪಡ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಏನು ಮಾಡಿದ್ದಾನೆ, ತಮ್ಮ ಪ್ರಾಧ್ಯಾಪಕರಿಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾನೆ. ಆ ಪ್ರಶ್ನೆ ಏನು ಅಂತಂದರೆ, ಆ್ಯಂಡ್ ಹೌ ಡು ಯು ನೋ ದ್ಯಾಟ್ ದ ಹ್ಯೂಮನ್ ರೇಸ್ ಈಸ್ ವರ್ತ್ ಸೇವಿಂಗ್ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾನೆ. ಇದರ ಅರ್ಥ ಏನು ಕನ್ನಡದಲ್ಲಿ ಅಂತಂದರೆ, ಮಾನವ ಜನಾಂಗವು ಉಳಿಸಲು ಯೋಗ್ಯವಾಗಿದೆಯೇ ಅನ್ನುವಂಥ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ. ಮಾನವ ಜನಾಂಗವು ಉಳಿಸಲು ಯೋಗ್ಯವಾಗಿದೆಯೇ ಅನ್ನುವಂಥ ಪ್ರಶ್ನೆಯನ್ನು ಒಬ್ಬ ವಿದ್ಯಾರ್ಥಿ, ಅದು ವಾಗ್ವಾದವನ್ನು ಇಷ್ಟಪಡ್ತಕ್ಕಂಥ ಒಬ್ಬ ಕಿರಿಯ ವಯಸ್ಸಿನ ಒಬ್ಬ ವಿದ್ಯಾರ್ಥಿ ಏನು ಮಾಡಿದ್ದಾನೆ, ತಮ್ಮ ಪ್ರಾಧ್ಯಾಪಕರಿಗೆ ಈ ಪ್ರಶ್ನೆಯನ್ನು ಕೇಳಿದ್ದಾನೆ. ಯಾಕೆ ಈ ಪ್ರಶ್ನೆ ಕೇಳಿದ ಅನ್ನುವಂಥದ್ದನ್ನು ತಿಳ್ಕೋಬೇಕಾದ್ರೆ ನಾವು ಮೊದಲಿಗೆ ಈ ಪಾಠದವನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಸೇಡ್ ದ ಪ್ರೊಫೆಸರ್, ಐ ಹ್ಯಾವ್ ರೆಡ್ ಆನ್ ಫ್ರ್ಯಾಂಕ್ಸ್ ಡೈರಿ. ಇಲ್ಲಿ ಆ ಪ್ರೊಫೆಸರ್ ಹೇಳ್ತಾನೆ ಅದಕ್ಕೆ ಉತ್ತರವಾಗಿ, ಯಾಕೆ ಈ ಮನುಷ್ಯನು ಈ ಒಂದು ಭೂಮಿ ಮೇಲೆ ಉಳಿಯಲು ಯೋಗ್ಯವಾಗಿದ್ದಾನೆ ಅಂತಕ್ಕಂಥ ಒಂದು ವಿಚಾರ ಕುರಿತಾಗಿ ಕೇಳಿದಾಗ ಪ್ರೊಫೆಸರ್ ಹೇಳ್ತಾರೆ, ನಾನು ಆನ್ ಫ್ರ್ಯಾಂಕ್ಸ್ ಅವಳ ಒಂದು ಡೈರಿಯನ್ನು ಓದಿದ್ದೇನೆ ಅಂತ ಹೇಳ್ತಾರೆ. ಇಲ್ಲಿ ಆ ಒಂದು ಆನ್ ಫ್ರ್ಯಾಂಕ್ಸ್ ಡೈರಿಯಲ್ಲಿ ಏನಿದೆ ವಿಚಾರ ಅಂತಕ್ಕಂಥದ್ದನ್ನು ತಿಳಿಯೋಣ. ಹೌ ದಿಸ್ ಡೈರಿ ಆಫ್ ಅ ಟೀನ್ ಏಜ್ ಗರ್ಲ್ ಕೇಮ್ ಟು ಬಿ ರಿಟರ್ನ್ ಆ್ಯಂಡ್ ಸೇವ್ಡ್ ಈಸ್ ಅ ಸ್ಟೋರಿ ಆ್ಯಸ್ ಡ್ರಾಮ್ಯಾಟಿಕ್ ಆ್ಯಸ್ ದ ಡೈರಿ ಇಟ್ಸ್ ಸೆಲ್ಫ್. ಇಲ್ಲಿ ಹೌ ದಿಸ್ ಡೈರಿ ಆಫ್ ಅ ಟೀನ್ ಏಜ್ ಗರ್ಲ್, ಈ ಆನ್ ಫ್ರ್ಯಾಂಕ್ ಅಂತಕ್ಕಂಥವಳು ಟೀನ್ ಏಜ್ ಗರ್ಲ್ ಅಂದರೆ ನಿಮ್ಗೆ ಗೊತ್ತಾಗತ್ತಲ್ಲ, 13ನಿಂದ 19ವರೆಗೆ ಆ ವಯಸ್ಸಿನಲ್ಲಿರ್ತಕ್ಕಂತಹ ಹುಡುಗಿಯರಿಗೆ ನಾವು ಟೀನ್ ಏಜ್ ಗರ್ಲ್ ಅಂತ ಹೇಳಿ ಕರಿತಾ ಇದ್ದೇವೆ.
ಇಲ್ಲಿ ಆ್ಯನ್ ಫ್ರ್ಯಾಂಕ್ ಅಂತಕ್ಕಂಥವಳು ಟೀನೇಜ್ನಲ್ಲಿರ್ತಕ್ಕಂಥ ಒಬ್ಬ ಹುಡುಗಿ. ಹೌ ದಿಸ್ ಡೈರಿ ಅವಳು ಬರೆದಿರ್ತಕ್ಕಂಥ ಒಂದು ಡೈರಿ ಏನಿದೆ ಅದು ತುಂಬ ಒಂದು ವಿಶಿಷ್ಟವಾಗಿರ್ತಕ್ಕಂಥದ್ದು. ಹೇಗೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಹೌ ದಿಸ್ ಡೈರಿ, ಈ ಡೈರಿ ಹೇಗೆ ಒಬ್ಬ ಟೀನೇಜ್ ಗರ್ಲ್ ಬರೆದಿರ್ತಕ್ಕಂಥದ್ದು. ಕೇಮ್ ಟು ಬಿ ರಿಟರ್ನ್ ಆ್ಯಂಡ್ ಸೇವ್ಡ್ ಈಸ್ ಅ ಸ್ಟೋರಿ ಆ್ಯಸ್ ಅ ಡ್ರಾಮ್ಯಾಟಿಕ್ ಆ್ಯಸ್ ದ ಡೈರಿ ಇಟ್ ಸೆಲ್ಫ್. ಮತ್ತು ಈ ಡೈರಿಯಲ್ಲಿ ಬರೆದಿರ್ತಕ್ಕಂಥ ಒಂದು ಸ್ಟೋರಿಯನ್ನು ಅದು ನಾಟಕಕ್ಕಾಗಿ ಸಹಿತ ಬಳಸಲಾಗಿದೆ. ನೋ ಒನ್ ಫೋರ್ ಸಾ ಅಂತ ಹೇಳ್ತಾರೆ. ಯಾರಿಗೂ ಸಹಿತ ಈ ಒಂದು ವಿಚಾರ ಮುಂಚಿತವಾಗಿ ತಿಳಿಯೋದಕ್ಕೆ ಸಾಧ್ಯ ಆಗಲಿಲ್ಲ ಅಂಥೇಳಿ, ಅಥವಾ ಮುಂಚೆಯೇ ತಿಳಿಯಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದಕ್ಕೆ ಇಲ್ಲಿ ಫಾರ್ ಸಾ ಅಂತ ಕರೀತಾ ಇದ್ದಾರೆ. ದ ಟ್ರೆಮೆಂಡಸ್ ಇಂಪ್ಯಾಕ್ಟ್, ಅದರ ಒಂದು ಪ್ರಚಂಡವಾಗಿರ್ತಕ್ಕಂತಹ ಪರಿಣಾಮ ಏನಿದೆ, ಆ ಒಂದು ಆ್ಯನ್ ಫ್ರ್ಯಾಂಕ್ ಅವರು ಬರೆದಿರ್ತಕ್ಕಂಥ ಡೈರಿಯ ಒಂದು ಪ್ರಚಂಡ ಪರಿಣಾಮ ಏನಿದೆ ಅದನ್ನು ಮುಂಚೆಯೇ ತಿಳಿಯಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ದ್ಯಾಟ್ ದ ಸ್ಮಾಲ್ ಬುಕ್ ವುಡ್ ಹ್ಯಾವ್, ಆ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಪುಸ್ತಕ ಹ್ಯಾವ್ ನಾಟ್ ಈವನ್ ಹರ್ ಫಾದರ್, ಅವರ ತಂದೆಯೂ ಸಹಿತ ಈ ಒಂದು ಪುಸ್ತಕ ಅಥವಾ ಈ ಒಂದು ಡೈರಿ ತುಂಬ ಪ್ರಚಂಡ ಪ್ರಭಾವ ಬೀರುತ್ತೆ ಅನ್ನುವಂಥ ಅಂಶ ಸಹಿತ ಅವರ ತಂದೆಯೂ ಸಹಿತ ಗೊತ್ತಿರಲಿಲ್ಲ ಅಂತಕ್ಕಂಥದ್ದು. ಹೂ ಹ್ಯಾಡ್ ಇಟ್ ಪಬ್ಲಿಷ್ಡ್ ಆಫ್ಟರ್ ಆ್ಯನ್ಸ್ ಡೆತ್ ಇನ್ ನಾಜಿ ಕಾನ್ಸಂಟ್ರೇಷನ್ ಕ್ಯಾಂಪ್. ಈ ಒಂದು ಡೈರಿಯನ್ನು ಯಾವಾಗ ಪ್ರಕಟಣೆ ಮಾಡಲಾಯಿತು ಅಂತಂದರೆ, ಅದು ಆ್ಯನ್ ಅನ್ನುವಂಥ ಏನು ಯಂಗ್ ಹುಡುಗಿ ಇದ್ದಾಳಲ್ಲ, ಆ ಹುಡುಗಿಯ ಸತ್ತ ನಂತರ. ಅವಳೆಲ್ಲಿ ಸತ್ತಳು ಅಂತಂದರೆ ಆ ನಾಜಿ ಕಾನ್ಸಂಟ್ರೇಷನ್ ಕ್ಯಾಂಪ್. ಈ ನಾಜಿ ಅಂತಕ್ಕಂಥದ್ದು ಅಡಾಲ್ಫ್ ಹಿಟ್ಲರ್ ಅವರು ಕಟ್ಕೊಂಡಿರ್ತಕ್ಕಂಥ ಒಂದು ಸಂಘ. ಈ ಸಂಘದವರು ಒಂದು ಶಿಬಿರವನ್ನು ಮಾಡಿದರು. ಆ ಶಿಬಿರ, ಈ ಒಂದು ಕೇಂದ್ರೀಕರಣ ಶಿಬಿರದಲ್ಲಿ ಅವಳು ತೀರ್ಕೊಳ್ತಾಳೆ. ಯಾಕಂದರೆ ಅವಳು ಸಹಿತ ಯಹೂದಿ ಧರ್ಮಕ್ಕೆ ಸೇರಿದವಳು, ಅಥವಾ ಜೇವ್ಸ್ ಅಂತ ಹೇಳಿ ನಾವು ಕರಿಬೋದು. ಆ ಜೇವ್ಸ್ ಅಂತಕ್ಕಂಥ ಧರ್ಮಕ್ಕೆ ಸೇರಿದಕ್ಕಾಗಿ ಇವಳು ಅಲ್ಲಿ ಆ ಒಂದು ಕ್ಯಾಂಪ್ನಲ್ಲಿ ಸಾಯ್ತಾಳೆ ಅಂತಕ್ಕಂಥದ್ದು. ಇವಳು ತೀರಿಕೊಂಡ ನಂತರದಲ್ಲಿ ಏನು ಮಾಡ್ತಾಳೆ ಅಂತಂದರೆ, ಅವಳು ಬರೆದಿರ್ತಕ್ಕಂತಹ ಆ ಡೈರಿಯನ್ನು ಪ್ರಕಟಣೆ ಮಾಡಲಾಗತ್ತೆ. ಆ ಪ್ರಕಟಣೆ ಮಾಡಿದಾಗ ಎಂಥ ರೆಸ್ಪಾನ್ಸ್ ಬಂತು ಅನ್ನೋದನ್ನು ಈಗ 3ನೇ ಪ್ಯಾರಾಗ್ರಾಫ್ನಲ್ಲಿ ನಮಗೆ ಹೇಳ್ತಾ ಇದ್ದಾರೆ. The Diary of Anne Frank has now been published in 19 languages. The Diary of, ಆ ಒಂದು ಆ್ಯನ್ ಫ್ರ್ಯಾಂಕ್ ಅವರು ಬರೆದಿರ್ತಕ್ಕಂಥ ಏನು ಡೈರಿ ಇದೆ, ಆ ಡೈರಿ ಈಗ 19 ಭಾಷೆಗಳಲ್ಲಿ ಪ್ರಕಟಣೆಯನ್ನು ಮಾಡಲಾಗಿದೆ, ಇನ್ಕ್ಲೂಡಿಂಗ್ ಜರ್ಮನ್. ಮತ್ತು ಆ 19 ಭಾಷೆಗಳಲ್ಲಿ ಜರ್ಮನ್ ಭಾಷೆಯೂ ಕೂಡ ಇದೆ ಅಂತಕ್ಕಂಥದ್ದು. ಆ್ಯಂಡ್ ಹ್ಯಾಸ್ ಸೋಲ್ಡ್ ಇನ್ ನಿಯರ್ಲಿ 2 million copies. ಅದು 20 ಲಕ್ಷ ಕಾಪಿಗಳು ಈಗಾಗಲೇ ಅವುಗಳನ್ನ ಸೋಲ್ಡ್ ಮಾಡಲಾಗಿದೆ ಅಥವಾ ಮಾರಲ್ಪಟ್ಟಿವೆ ಅಂತ ಹೇಳ್ತಾ ಇದ್ದಾರೆ. ಹ್ಯಾಸ್ ಸೋಲ್ಡ್ ನಿಯರ್ಲಿ 2 million copies. ಮೇಡ್ ಇಂಟು ಅ ಪ್ಲೇ ಬೈ ಫ್ರಾನ್ಸಿಸ್ ಗಾಡ್ರಿಚ್ ಆ್ಯಂಡ್ ಆಲ್ಬರ್ಟ್ ಹ್ಯಾಕೆಟ್. ಈ ಒಂದು ಅವಳು ಬರೆದಿರ್ತಕ್ಕಂಥ ಡೈರಿಯಲ್ಲಿ ಬಂದಿರತಕ್ಕಂಥ ಏನು ಕತೆ ಇದೆ, ಆ ಕಥೆಯನ್ನು ಇಲ್ಲಿ ನಾಟಕವನ್ನಾಗಿ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮೇಡ್ ಇಂಟು ಪ್ಲೇ ಬೈ ಫ್ರಾನ್ಸಿಸ್ ಗಾಡ್ರಿಚ್ ಅಂತಕ್ಕಂಥವರು, ಆಲ್ಬರ್ಟ್ ಹ್ಯಾಕೆಟ್ ಅಂತಕ್ಕಂಥವ್ರು ಏನು ಮಾಡಿದ್ದಾರೆ, ಇದನ್ನು ನಾಟಕವನ್ನಾಗಿ ಮಾಡಿದ್ದಾರೆ. ಇಟ್ ವೋನ್ ದ ಪುಲಿಟ್ಜರ್ ಪ್ರೈಸ್ ಆಫ್ ಡ್ರಾಮಾ. ನಾಟಕಕ್ಕಾಗಿ ಕೊಡುವಂತಹ ಒಂದು ಪ್ರಶಸ್ತಿ, ಪುಲಿಟ್ಜರ್ ಅಂತಕ್ಕಂತಹ ಒಂದು ಪ್ರಶಸ್ತಿಯನ್ನು ಇದು ಗೆದ್ದುಕೊಂಡಿದೆ. ಯಾವುದು? ಆನ್ನೆ ಫ್ರ್ಯಾಂಕ್ ಅವರು ಬರೆದಿರ್ತಕ್ಕಂಥ ಡೈರಿಯಲ್ಲಿರ್ತಕ್ಕಂತಹ ಒಂದು ಕತೆ ಅಥವಾ ಆ ಒಂದು ವಿಷಯ ಅಂತ ಹೇಳ್ಬೋದು. ಆ್ಯಂಡ್ ಇನ್ ದ 1956 to 1957, 1956ರಿಂದ 1957ರ ಸೆಷನ್ನಲ್ಲಿ, ಈ ಒಂದು ಸೀಸನ್ನಲ್ಲಿ ಅಲೋನ್ ಪ್ಲೇಡ್ ಇಂಟು 20 ಡಿಫ್ರೆಂಟ್ ಕಂಟ್ರೀಸ್ ಟು million people. ಈ ಒಂದು ನಾಟಕವನ್ನು ಮಾಡಲಾಗಿತ್ತು. ಈ ನಾಟಕವನ್ನು ಇಲ್ಲಿ 20 ಡಿಫ್ರೆಂಟ್ ಕಂಟ್ರಿಗಳಲ್ಲಿ ನಾಟಕವನ್ನು ಮಾಡಲಾಗಿದೆ. ಅಲ್ಲಿ ಸುಮಾರು 2 ಮಿಲಿಯನ್ ಜನ ಏನು ಮಾಡಿದ್ದಾರೆ, ಈ ನಾಟಕವನ್ನು ವೀಕ್ಷಣೆ ಮಾಡಿದ್ದಾರೆ. ಇನ್ ಲಂಡನ್ ಇಟ್ ರ್ಯಾನ್ ಫಾರ್ ನಿಯರ್ಲಿ 6 months. ಇದು ಈ ಒಂದು ನಾಟಕ ಲಂಡನ್ ನಗರದಲ್ಲಿ ಸುಮಾರು 6 ತಿಂಗಳವರೆಗೆ ನಡೆದಿರ್ತಕ್ಕಂಥ ಏಕೈಕ ನಾಟಕವಾಗಿದೆ. ರ್ಯಾನ್ ಫಾರ್ ನಿಯರ್ಲಿ 6 months ಆಟ್ ದ
ಪೊನೆಕ್ಸ್ ಥಿಯೇಟರಲ್ಲಿ ಈ ಒಂದು ನಾಟಕವನ್ನು ಮಾಡಲಾಗಿತ್ತು. ಆ ಒಂದು ನಾಟಕ ಸುಮಾರು 6 ತಿಂಗಳವರೆಗೆ ನಡೆದಿರ್ತಕ್ಕಂಥ ಇತಿಹಾಸ ಇದೆ. 20th century ಫಾರ್ ಟರ್ನ್ಡ್ ಇಟ್ ಇಂಟು ಅ ಫಿಲ್ಮ್. ಇನ್ನು 20ನೇ ಶತಮಾನಕ್ಕೆ ಈ ಒಂದು ಸ್ಟೋರಿ ಏನಾಗಿದೆ ಅಂತಂದರೆ ಒಂದು ಚಲನಚಿತ್ರವಾಗಿ ಬದಲಾವಣೆಯಾಗಿದೆ ಅಥವಾ ಇದನ್ನು ಚಲನಚಿತ್ರವನ್ನಾಗಿ ಮಾಡಲಾಗಿದೆ. ಏನನ್ನು ಆ ಒಂದು ಆ್ಯನ್ ಫ್ರ್ಯಾಂಕ್ ಬರೆದಿರ್ತಕ್ಕಂಥ ಕಥೆಯನ್ನು ಇಲ್ಲಿ ಫಿಲ್ಮನ್ನಾಗಿ ಚಲನಚಿತ್ರವನ್ನಾಗಿ ಮಾಡಲಾಗಿದೆ. ಇನ್ನು 4ನೇ ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡೋಣ ಸ್ನೇಹಿತರೆ. ಟು ಅಂಡರ್ಸ್ಟ್ಯಾಂಡ್ ದಿಸ್ ಅಮೇಝಿಂಗ್ ರೆಸ್ಪಾನ್ಸ್ ಇಟ್ ಈಸ್ ನೆಸಸರಿ ಫಸ್ಟ್ ಟು ಅಂಡರ್ಸ್ಟ್ಯಾಂಡ್ ದ ಗರ್ಲ್ ಹೂ ವಾಸ್ ಆ್ಯನ್ ಫ್ರ್ಯಾಂಕ್. ಇಲ್ಲಿ ಟು ಅಂಡರ್ಸ್ಟ್ಯಾಂಡ್ ದಿಸ್ ಅಮೇಝಿಂಗ್ ರೆಸ್ಪಾನ್ಸ್, ಎಷ್ಟು ಜನ ನೋಡಿದ್ದಾರೆ, ಎಷ್ಟು ಜನ ಡೈರಿಯನ್ನು ಅದು ಪಬ್ಲಿಷ್ ಆಗಿರ್ತಕ್ಕಂಥ ಬುಕ್ಕನ್ನು ಇಷ್ಟು ಮಿಲಿಯನ್ ಜನ ನೋಡಿದ್ದಾರೆ, ಡ್ರಾಮಾನ ಇಷ್ಟು ಜನ ನೋಡಿದ್ದಾರೆ, ಸುಮಾರು 6 ತಿಂಗಳವರೆಗೆ ಲಂಡನ್ನಲ್ಲಿ ಆ ಒಂದು ನಾಟಕ ನಡೆದಿದೆ ಅಂತಂದರೆ ಈ ಒಂದು ಅಮೇಝಿಂಗ್ ರೆಸ್ಪಾನ್ಸ್, ಅದ್ಭುತವಾಗಿರ್ತಕ್ಕಂಥ ಏನು ಪ್ರತಿಕ್ರಿಯೆ ಇದೆ ಆ ಒಂದು ನಾಟಕಕ್ಕಾಗಿ ಆಗಿರ್ಬೋದು, ಚಲನಚಿತ್ರಕ್ಕಾಗಿ ಆಗಿರ್ಬೋದು, ಅಥವಾ ಆ ಪುಸ್ತಕ ಆಗಿರ್ತಕ್ಕಂಥ ಅಮೇಝಿಂಗ್ ರೆಸ್ಪಾನ್ಸ್ ಏನಿದೆ ಇದನ್ನು ತಿಳ್ಕೊಬೇಕಾದ್ರೆ ನಾವು ಇಟ್ ಈಸ್ ನೆಸಸರಿ ಫಸ್ಟ್ ಟು ಅಂಡರ್ಸ್ಟ್ಯಾಂಡ್ ದ ಗರ್ಲ್ ಹೂ ವಾಸ್ ಆ್ಯನ್ ಫ್ರ್ಯಾಂಕ್. ಈ ಆ್ಯನ್ ಫ್ರ್ಯಾಂಕ್ ಅಂತಕ್ಕಂಥ ಹುಡುಗಿ ಯಾರು ಅನ್ನೋದನ್ನು ಮೊದಲು ನಾವು ತಿಳ್ಕೊಬೇಕಾಗತ್ತೆ. ಬನ್ನಿ ಸ್ನೇಹಿತರೆ, ಮೊದಲು ಈ ಆ್ಯನ್ ಫ್ರ್ಯಾಂಕ್ ಅನ್ನುವಂಥ ಹುಡುಗಿ ಯಾರು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ 5ನೇ ಪ್ಯಾರಾಗ್ರಾಫ್ನಲ್ಲಿ. ವೆನ್ ಹಿಟ್ಲರ್ ಕೇಮ್ ಟು ಪವರ್, ಯಾವಾಗ ಅಡಾಲ್ಫ್ ಹಿಟ್ಲರ್ ಅಂತಕ್ಕಂಥವನು ಅಧಿಕಾರಕ್ಕೆ ಬಂದ. ಒಟ್ಟೋ ಫ್ರ್ಯಾಂಕ್ ವಾಸ್ ಅ ಬ್ಯಾಂಕರ್. ಇಲ್ಲಿ ಒಟ್ಟೋ ಫ್ರ್ಯಾಂಕ್ ಅಂತಕ್ಕಂಥವ್ರು ಯಾರು ಅಂತಂದರೆ ಆ್ಯನ್ ಫ್ರ್ಯಾಂಕ್ನ ತಂದೆ. ಈ ಡೈರಿ ಬರೆದಿರ್ತಕ್ಕಂಥ ಹುಡುಗಿದ್ದಾಳಲ್ಲ, ಆ ಹುಡುಗಿಯ ತಂದೆ ಹೆಸರು ಒಟ್ಟೋ ಫ್ರ್ಯಾಂಕ್ ಅಂತಕ್ಕಂಥವನು. ವಾಸ್ ಅ ಬ್ಯಾಂಕರ್, ಅವರು ಬ್ಯಾಂಕ್ನಲ್ಲಿ ಒಬ್ಬ ಬ್ಯಾಂಕರಾಗಿ ಕೆಲಸ ಮಾಡ್ತಾಯಿದ್ರು. ಲಿವಿಂಗ್ ಇನ್ ಅ ಜರ್ಮನಿ, ಅವರು ಎಲ್ಲಿ ವಾಸವಾಗಿದ್ದರು ಅಂತಂದರೆ ಜರ್ಮನಿಯಲ್ಲಿ ಬದುಕಿದ್ರು ಅಂತ ಹೇಳಲಾಗಿದೆ. ಹಿ ಹ್ಯಾಡ್ ಮ್ಯಾರಿಡ್ ಇನ್ 1925, ಅವನು 1925ರಲ್ಲಿ ಮದುವೆಯಾಗಿದ್ದ. ಇನ್ 1926, 1926ರಲ್ಲಿ ಹೀಸ್ ಫಸ್ಟ್ ಡಾಟರ್, ಅವನ ಮೊದಲ ಮಗಳು ಮಾರ್ಗೋಟ್ ಅಂತಕ್ಕಂಥವಳು ಜನನ ಆಗುತ್ತೆ. ವಾಸ್ ಬಾರ್ನ್ ಆ್ಯಂಡ್ 3 years ಲೇಟರ್, ಅವಳು ಜನಿಸಿದ 3 ವರ್ಷದ ನಂತರದಲ್ಲಿ ಹೀಸ್ ಸೆಕೆಂಡ್ ಡಾಟರ್ ಆ್ಯನ್ಲೀಸ್ ಮೇರಿ ಅಂತಕ್ಕಂಥವಳು, ಈಗೇನು ಡೈರಿ ಬರೆದಿದ್ದಾಳಲ್ಲ ಹುಡುಗಿ, ಅವಳ ಹೆಸರು ಏನಾಗಿತ್ತು ಅಂತಂದರೆ ಆ್ಯನ್ಲೀಸ್ ಮೇರಿ ಅಂತಕ್ಕಂಥದ್ದು. ಶಿ ವಾಸ್ ಯೂಸ್ವಲಿ ಕಾಲ್ಡ್ ಆ್ಯನ್ ಅಂಥೇಳಿ, ಅವಳನ್ನು ಆ್ಯನ್ ಅಂತ ಯೂಸ್ವಲಿ ಕರೀತಾ ಇದ್ದರು. ಸಮ್ ಟೈಮ್ಸ್ ಟೆಂಡರ್ ಒನ್ ಅಂತಂದರೆ ಕೋಮಲ ವಯಸ್ಸಿನವಳು ಅಂತ ಅರ್ಥ ಆಗುತ್ತೆ. ಸೊ ಈ ಆ್ಯನ್ಲೀಸ್ ಅಂತಕ್ಕಂಥವಳನ್ನು ಆ್ಯನ್ ಅಂತ ಕರೀತಾ ಇದ್ದರು. ಈ ಡೈರಿ ಬರೆದಿರ್ತಕ್ಕಂಥ ಹುಡುಗಿ ಅವಳೆ. ಇನ್ನು ಮುಂದೆ ಏನು ಕಥೆ ಆಗುತ್ತೆ ಅಂತೇಳಿ ನೋಡೋಣ. ಇನ್ ದ ಅಟೋಮನ್ ಆಫ್ 1933, 1933ರ ಶರತ್ಕಾಲದಲ್ಲಿ, ವೆನ್ ಹಿಟ್ಲರ್ ವಾಸ್ ಇಶ್ಯೂವಿಂಗ್ ಒನ್ ಆ್ಯಂಟಿ ಜೆವಿಶ್ ಡಿಕ್ರಿ, ಇಲ್ಲಿ ಏನು ಮಾಡ್ತಾನೆ ಅಡಾಲ್ಫ್ ಹಿಟ್ಲರ್ ಏನು ಮಾಡ್ತಾನೆ, ಇಶ್ಯೂಯಿಂಗ್ ಮಾಡ್ತಾನೆ ಒಂದು ಇಶ್ಯೂವನ್ನು, ಆ್ಯಂಟಿ ಜೆವಿಶ್ ಅಂತಕ್ಕಂಥ ಒಂದು ಡಿಕ್ರಿ ಅಂತ ತೀರ್ಪನ್ನು ಕೊಡ್ತಾನೆ. ಅಂದರೆ ಯಾರು ಯಹೂದಿಗಳಿದ್ದಾರೋ ಅವರನ್ನು ಕೊಚ್ಚಿ ಕೊಲೆ ಮಾಡುವುದಕ್ಕೆ ಒಂದು ತೀರ್ಪನ್ನು ಕೊಡ್ತಾನೆ ಅಂಥೇಳಿ. ಆಫ್ಟರ್ ಅದು ಒಂದು ತೀರ್ಪು ಕೊಟ್ಟ ನಂತರ ಮತ್ತೊಂದು ತೀರ್ಪನ್ನು ಅದೇ ರೀತಿಯಾಗಿ ಕೊಡ್ತಾ ಹೋಗ್ತಾ ಇದ್ದಾನೆ. ಆವಾಗ ಒಟ್ಟೋ ಫ್ರ್ಯಾಂಕ್ ಡಿಸೈಡೆಡ್, ಅಂದರೆ ಈ ಅನ್ನೆ ಫ್ರ್ಯಾಂಕ್ ಏನಿದ್ದಾಳಲ್ಲ ಅವಳ ತಂದೆ ಒಟ್ಟೋ ಫ್ರ್ಯಾಂಕ್ ಏನು ಮಾಡ್ತಾರೆ, ನಿರ್ಧಾರ ಮಾಡ್ತಾರೆ ಟು ಇಮಿಗ್ರೇಟ್ ಟು ದ ಹಾಸ್ಪಿಟೇಬಲ್ ನೆದರ್ಲ್ಯಾಂಡ್ಸ್. ಇಲ್ಲಿ ಒಟ್ಟೋ ಫ್ರ್ಯಾಂಕ್ ಅನ್ನೋರು ಏನು ಮಾಡ್ತಾರೆ ಅಂತಂದರೆ ನಿರ್ಧಾರ ಮಾಡ್ತಾರೆ ಟು ಎಮಿಗ್ರೇಟ್ ಅಂತಂದರೆ ಇಲ್ಲಿಂದ ವಲಸೆ ಹೋಗಬೇಕು. ಎಲ್ಲಿ ಹೋಗಬೇಕು ಅಂತಂದರೆ ಆತಿಥ್ಯವನ್ನು ಬಯಸ್ತಕ್ಕಂಥ ನೆದರ್ಲ್ಯಾಂಡ್ಗೆ ಹೋಗಬೇಕು. ನೆದರ್ಲ್ಯಾಂಡ್ಗೆ ಹೋದರೆ ನಾನು ಸುರಕ್ಷಿತವಾಗಿರ್ತೀನಿ ಅಂತಕ್ಕಂಥ ವಿಚಾರ. ಯಾಕಂದರೆ ಈ ಒಟ್ಟೋ ಫ್ರ್ಯಾಂಕ್ ಅಂತಕ್ಕಂಥದ್ದು ಸಹಿತ ಜವಿಷ್ ಆಗಿದ್ದರಿಂದಾಗಿ ಅಥವಾ ಯಹೂದಿ ಆಗಿದ್ದರಿಂದಾಗಿ ಆತನಿಗೆ ಸಹಿತ ಜೀವ ಭಯ ಇರೋದ್ರಿಂದ ಆತ ನೆದರ್ಲ್ಯಾಂಡ್ಗೆ ಹೋಗ್ತಾನೆ, ಆತಿಥ್ಯವನ್ನು ಬಯಸಿ ಹೋಗ್ತಾನೆ. ಹಿ ಸ್ಟಾರ್ಟೆಡ್ ಅ ಸ್ಮಾಲ್ ಫರ್ಮ್, ಇಲ್ಲಿ ಏನು ಮಾಡ್ತಾನೆ ಒಂದು ವ್ಯವಹಾರ ಸಂಸ್ಥೆಯನ್ನು ಆರಂಭ ಮಾಡ್ತಾರೆ. ಎಲ್ಲಿ ನೆದರ್ಲ್ಯಾಂಡ್ಗೆ ಹೋದಾಗ ಹಿ ಸ್ಟಾರ್ಟೆಡ್ ಅ ಸ್ಮಾಲ್ ಫರ್ಮ್ ಇನ್ ಅಮರ್ಸ್ಟ್ರಾಮ್ ಅಂತಕ್ಕಂಥದ್ದು ಒಂದು ಏನು ಪಟ್ಟಣ ಇದೆ ಅಲ್ಲಿ ಒಂದು ವ್ಯವಹಾರ ಸಂಸ್ಥೆಯನ್ನು ಆರಂಭ ಮಾಡ್ತಾರೆ. ಶಾರ್ಟ್ಲಿ ಬಿಫೋರ್ ದ ಔಟ್ಬ್ರೇಕ್ ಆಫ್ ವಾರ್ ಹಿ ಟುಕ್ ಇನ್ ಅ ಪಾರ್ಟ್ನರ್, ಇಲ್ಲಿ ಈ ಕಡೆ ಸೈಡ್ ಯುದ್ಧ ಆರಂಭ ಆಗೋಕ್ಕಿಂತ ಮುಂಚೆ ಏನು ಮಾಡ್ತಾನೆ ಒಬ್ಬ ಪಾರ್ಟ್ನರ್ನನ್ನು, ತನ್ನ ಒಂದು ವ್ಯವಹಾರ ಸಂಸ್ಥೆಗೆ ಒಬ್ಬ ಪಾರ್ಟ್ನರನ್ನು ಆಯ್ಕೆ ಮಾಡ್ತಾನೆ. ಅವ್ರ ಹೆಸರೇನಪ್ಪ ಅಂದರೆ ಮಿಸ್ಟರ್ ವ್ಯಾನ್ ಡ್ಯಾನ್ ಅಂತ ಹೇಳ್ಬಿಟ್ಟು ವ್ಯಾನ್
ಡ್ಯಾನ್ ಅಂತಕ್ಕಂಥ ಒಬ್ಬ ಪಾರ್ಟ್ನರ್ನ ಆಯ್ಕೆ ಮಾಡ್ಕೋತಾರೆ ತಮ್ಮ ಬಿಸ್ನೆಸ್ಗಾಗಿ. ಆ ಫೆಲೋ ರೆಫ್ಯೂಸಿ, ಅವನು ಸಹಿತ ಬೇರೆ ದೇಶದವನು, ಇಲ್ಲಿ ರೆಫ್ಯೂಜಿಯಾಗಿ ಬಂದಿರತಕ್ಕಂಥ, ನಿರಾಶ್ರಿತನಾಗಿ ಬಂದಿರತಕ್ಕಂಥವನು. ಮೋಸ್ಟ್ಲಿ ದೇ ಟ್ರೇಡೆಡ್ ಇನ್ ಸ್ಪೈಸಸ್, ಅವರು ಮೋಸ್ಟ್ಲಿ ಏನು ಮಾಡ್ತಿರ್ಬೋದು, ಸ್ಪೈಸಸ್ಗಳನ್ನು, ಮಸಾಲೆ ಸಾಂಬಾರುಗಳನ್ನು ಏನು ಮಾಡ್ತಿದ್ರು, ವ್ಯಾಪಾರ ಮಾಡ್ತಿದ್ರು ಅಂತ ಅನಿಸುತ್ತೆ. ಬಿಸ್ನೆಸ್ ವಾಸ್ ಆಫನ್ ಸ್ಲೋ, ಅಲ್ಲಿ ನಡೀತಕ್ಕಂಥ ವ್ಯವಹಾರ ತುಂಬ ನಿಧಾನಗತಿಯಾಗಿತ್ತು. ಒನ್ಸ್ ಆಟೋ ಫ್ರ್ಯಾಂಕ್ ವಾಸ್ ಫೋರ್ಸ್ಡ್ ಟು ಆಸ್ಕ್ ಹೀಸ್ ಸ್ಮಾಲ್ ಸ್ಟಾಫ್, ಈ ಆಟೋ ಫ್ರ್ಯಾಂಕ್ನ ಕೈ ಕೆಳಗೆ ಸುಮಾರು 4 ಜನ ಸ್ಟಾಫ್ ಇರ್ತಾರೆ, ಸಿಬ್ಬಂದಿ ಇರ್ತಾರೆ. ಒಂದು ಸತಿ ಅವ್ರನ್ನ ಒತ್ತಾಯಪೂರ್ವಕವಾಗಿ ಕೇಳ್ತಾನೆ. ಏನಂತ ಕೇಳ್ತಾನೆ ಅನ್ನೋದನ್ನು ಮುಂದೆ ನೋಡೋಣ. ಟು ಆಕ್ಸೆಪ್ಟ್ ಅ ಟೆಂಪರರಿ ಕಟ್ ಇನ್ ದೇರ್ ಮಾಡೆಸ್ಟ್ ವೇಜಸ್, ಈಗ ಕೊಡ್ತಕ್ಕಂಥ ಏನು ವೇಜಸ್ ಇದೆ, ಸ್ಯಾಲ್ರಿ ಏನಿದೆ ಅಥವಾ ಏನು ವೇತನ ಇದೆ, ನಿಮ್ಗೆ ಕಟ್ ಮಾಡ್ತೀನಿ ನಾನು ಸ್ವಲ್ಪ ಅಂತ, ಟೆಂಪ್ರರಿ ತಾತ್ಕಾಲಿಕವಾಗಿ ಕಟ್ ಮಾಡ್ತೀನಿ ಅಂತ ಹೇಳಿದಾಗ, ನೋ ಒನ್ ಲೆಫ್ಟ್, ದೇ ಆಲ್ ಲೈಕ್ ಹೀಸ್ ವಾರ್ಮ್ ಪರ್ಸ್ನಾಲಿಟಿ, ಎಲ್ಲ ಆತನ ಸಿಬ್ಬಂದಿಗಳು ಆತನ ಒಂದು ಒಳ್ಳೆಯ ಪರ್ಸ್ನಾಲಿಟಿಯ ವ್ಯಕ್ತಿತ್ವವನ್ನು ಭಾಳಷ್ಟು ಇಷ್ಟಪಡ್ತಾಯಿದ್ರು. ದೇ ಅಡ್ಮೈರ್ಡ್ ಹೀಸ್ ಕರೇಜ್, ಅವನ ಒಂದು ಕರೇಜನ್ನು ಅಥವಾ ಅವನಲ್ಲಿರ್ತಕ್ಕಂಥ ಧೈರ್ಯವನ್ನು ಅವರು ಮೆಚ್ಚಿದ್ರು ಅಂಥೇಳಿ. ಆ್ಯಂಡ್ ಎವಿಡೆಂಟ್ ಕೇರ್ ಹಿ ಟುಕ್ ಟು ಗಿವ್ ಹಿಸ್ 2 ಗರ್ಲ್ಸ್ ಆಫ್ ಎಜುಕೇಷನ್, ಮತ್ತು ಭಾಳಷ್ಟು ಸ್ಪಷ್ಟವಾಗಿ ಆತ ತನ್ನ 2 ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಿಸ್ಬೇಕು ಅನ್ನುವಂಥದ್ದು ಆತನ ಒಂದು ವಿಚಾರ ಆಗಿತ್ತು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ಆ್ಯನ್ ಫ್ರ್ಯಾಂಕ್ ಅಂತಕ್ಕಂಥವಳ ಬಗ್ಗೆ, ಅವಳ ಬಾಲ್ಯ ಜೀವನದ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ 7ನೇ ಪ್ಯಾರಾಗ್ರಾಫ್ನಲ್ಲಿ. ಆ್ಯಸ್ ಅ ಪುಪಿಲ್, ಒಬ್ಬ ವಿದ್ಯಾರ್ಥಿನಿಯಾಗಿ, ಆ್ಯನ್ ವಾಸ್ ನಾಟ್ ಪರ್ಟಿಕ್ಯುಲರ್ಲಿ ಬ್ರಿಲಿಯಂಟ್, ಇವಳು ಅಷ್ಟೊಂದು ಬಹಳ ಜಾಣರಾಗಿರ್ತಕ್ಕಂಥ ವಿದ್ಯಾರ್ಥಿನಿ ಆಗಿರಲಿಲ್ಲ. ಮೋಸ್ಟ್ ಪೀಪಲ್ ಲೈವ್ಡ್ ವಿತ್ ಹರ್ ಪೇರೆಂಟ್ಸ್ ದ್ಯಾಟ್ ಮಾರ್ಗೋಟ್, ಆ ಭಾಳ ಜನ ಯಾರು ಪೇರೆಂಟ್ಸ್ ಇದ್ದರು, ಹರ್ ಪೇರೆಂಟ್ಸ್, ಮತ್ತು ಭಾಳಷ್ಟು ಜನ ಏನು ಮಾಡ್ತಾಯಿದ್ರು, ಮೋಸ್ಟ್ ಪೀಪಲ್ ಬಿಲೀವ್ಡ್ ವಿತ್ ಹರ್ ಪೇರೆಂಟ್ಸ್ ದ್ಯಾಟ್ ಮಾರ್ಗೋಟ್ ತುಂಬ ಒಳ್ಳೆಯವಳು, ತುಂಬ ಜಾಣಳಿದ್ದಾಳೆ ಅಂತೇಳ್ಬಿಟ್ಟು ಜನ ಹೇಳ್ತಾಯಿದ್ರು. ಹರ್ ಎಲ್ಡರ್ ಸಿಸ್ಟರ್, ಅಂದರೆ ಅನ್ನೆಯ ಒಂದು ಆ್ಯನ್ ಅಂತ ಇದ್ದಾಳಲ್ಲ, ಅವಳ ಒಂದು ಎಲ್ಡರ್ ಸಿಸ್ಟರ್ ಅವಳು, ವಾಸ್ ಮೋರ್ ಪ್ರಾಮಿಸಿಂಗ್, ಅವಳು ತುಂಬ ಆಶಾದಾಯಕವಾಗಿರ್ತಕ್ಕಂಥವಳು ಮತ್ತು ನಿಜವಾಗ್ಲೂ ಭಾಳಷ್ಟು ಜಾಣರಾಗಿರ್ತಕ್ಕಂಥ ವಿದ್ಯಾರ್ಥಿನಿ ಆಗಿದ್ದಳು. ಆ್ಯನ್ ವಾಸ್ ಚೀಪ್ಲಿ ರಿಮಾರ್ಕೆಬಲ್ ಫಾರ್ ದ ಅರ್ಲಿ ಇಂಟ್ರೆಸ್ಟ್ ಶಿ ಟುಕ್ ಇನ್ ಅದರ್ ಪೀಪಲ್, ಇಲ್ಲಿ ಆ್ಯನ್ ಅಂತಕ್ಕಂಥವ್ರು ಚೀಪ್ಲಿ ರಿಮಾರ್ಕೆಬಲ್, ಮುಖ್ಯವಾಗಿ ಗುರುತಿಸಬಹುದಾಗಿದ್ದು ಅಂದರೆ ಅರ್ಲಿ ಇಂಟ್ರೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆ್ಯನ್ ಅಂತಕ್ಕಂಥವಳು ಅವರು ಇತರ ಜನರಲ್ಲಿ ತೆಗೆದುಕೊಂಡ ಆರಂಭಿಕ ಆಸಕ್ತಿಯಿಂದ ಮುಖ್ಯವಾಗಿ ಗಮನಾರ್ಹವಾಗಿದ್ದಳು ಅಷ್ಟೇ, ಬೇರೇನು ವಿಚಾರ ಇಲ್ಲ ಇಲ್ಲಿ ಅಂಥೇಳಿ. ಹಾಗೇನೋ ಅವಳು ಜಾಣ ಆಗಿದ್ದಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ರಿಯಲ್ ಪ್ರಾಬ್ಲಮ್ ಚೈಲ್ಡ್, ನಿಜವಾಗ್ಲೂ ಒಂದು ಸಮಸ್ಯಾತ್ಮಕ ಮಗು ಯಾವುದು ಅಂತಂದರೆ ಇಲ್ಲಿ ಆ್ಯನ್ ಅಂತ ಹೇಳ್ಬಿಟ್ಟು. ಹರ್ ಫಾದರ್ ಒನ್ಸ್ ಟೋಲ್ಡ್ ಮೀ, ಒಂದು ಸತಿ ಈ ಕವಿಗೆ ಏನು ಮಾಡಿದರು, ಅವ್ರು ಹೇಳಿದರು ಅಂಥೇಳಿ, ಈ ಒಂದು ರೈಟರ್ಗೆ ಅವ್ರು ಹೇಳಿದ್ರು ಅಂಥೇಳಿ. ಗ್ರೇಟ್ ಟಾಕರ್, ಮತ್ತು ಚೆನ್ನಾಗಿ ಮಾತಾಡ್ತಾ ಇದ್ದಳು. ಫೌಂಡ್ ಆಫ್ ನೈಸ್ ಕ್ಲಾತ್ಸ್, ಮತ್ತು ಭಾಳಷ್ಟು ಒಳ್ಳೆಯ ಬಟ್ಟೆಗಳನ್ನು ಅವಳು ತೊಡೋದಕ್ಕೆ ಇಷ್ಟಪಡ್ತಾ ಇದ್ದಳು ಅಂತೇಳಿ ಹೇಳ್ತಾ ಇದ್ರು ತಂದೆ. ಲೈಫ್ ಇನ್ ಟೌನ್, ಪಟ್ಟಣದಲ್ಲಿ ಜೀವನ ಮಾಡ್ತಕ್ಕಂಥದ್ದು. ವೇರ್ ಶಿ ವಾಸ್ ಯೂಸ್ವಲಿ ಸರೌಂಡೆಡ್ ಬೈ ಅ ಚಾಟ್ರಿಂಗ್ ಕ್ರೌಡ್, ಮತ್ತು ಯೂಸ್ವಲಿ ಅವಳು ಎಲ್ಲಿ ಇರ್ತಾ ಇದ್ದಳು ಅಂತಂದರೆ ಜಾಸ್ತಿ ಹರಟೆ ಹೊಡೆಯುತ್ತಾ ಅವಳ ಸ್ನೇಹಿತರ ಜೊತೆಗೆ ಇರ್ತಾ ಇದ್ದಳು, ಗರ್ಲ್ ಫ್ರೆಂಡ್ಸ್ ಜೊತೆಗೆ ಇರ್ತಾ ಇದ್ದಳು. ಆ್ಯಂಡ್ ಸೂಟೆಡ್ ಹರ್ ಎಕ್ಸಾಕ್ಟ್ಲಿ, ದಿಸ್ ವಾಸ್ ಅ ಲಕ್ಕಿ ಫ್ಯಾಕ್ಟ್, ಮತ್ತು ಅವಳು ಭಾಳಷ್ಟು ಸಮಯವನ್ನು ಏನು ಮಾಡ್ತಾಯಿದ್ರು, ಹರಟೆ ಹೊಡೆಯುತ್ತಾ ತನ್ನ ಸ್ನೇಹಿತರೊಂದಿಗೆ ಅವಳು ಕಳೀತಾ ಇದ್ದಳು ಅಂತೇಳಿ. ಯಾರು, ಆ್ಯನ್ ಫ್ರ್ಯಾಂಕ್ ಅಂತಕ್ಕಂಥವಳು ತುಂಬ ಹೊತ್ತನ್ನು ಅಲ್ಲಿ ಅವ್ರ ಜೊತೆಗೆ ಸ್ನೇಹಿತರ ಜೊತೆಗೆ ಕಳೀತಾ ಇದ್ದಳು. ಆ್ಯಂಡ್ ಸೂಟೆಡ್ ಹರ್ ಎಕ್ಸಾಕ್ಟ್ಲಿ, ಮತ್ತು ಅದಕ್ಕೆ ಸೂಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಯು ಸಹಿತ ಅವಳಾಗಿದ್ದಳು. ದಿಸ್ ವಾಸ್ ಅ ಲಕ್ಕಿ ಫ್ಯಾಕ್ಟ್ ಬಿಕಾಸ್ ದ ಫ್ರ್ಯಾಂಕ್ ಫ್ಯಾಮಿಲಿ ಕುಡ್ ಒನ್ಲಿ ರೇರ್ಲಿ ಅಫೋರ್ಡ್ ಅ ಹಾಲಿಡೇ, ನಾಟ್ ಡಿಡ್ ದೇ ಓನ್ ಅ ಕಾರ್. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ದಿಸ್ ವಾಸ್ ಅ ಲಕ್ಕಿ ಫ್ಯಾಕ್ಟ್, ಇದೊಂದು ಅದೃಷ್ಟದ ಒಂದು ಅಂಶವಾಗಿತ್ತು. ಬಿಕಾಸ್ ಏಕೆಂದರೆ ದ ಫ್ರ್ಯಾಂಕ್ ಫ್ಯಾಮಿಲಿ, ಈ ಫ್ರ್ಯಾಂಕ್ ಕುಟುಂಬ ಏನಾಗಿತ್ತು ಅಂದರೆ, ಕುಡ್ ರೇರ್ಲಿ ಅಫೋರ್ಡ್, ಈ ಒಂದು ಕುಟುಂಬವನ್ನು ನಿಭಾಯಿಸಲಿಕ್ಕೆ ಬೇಕಾಗಿರ್ತಕ್ಕಂತಹ ರಜಾದಿನಗಳಿರಲಿಲ್ಲ ಅಥವಾ ಒಂದು ಕಾರುಗಳಿರಲಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಇನ್ನು 8ನೇ ಪ್ಯಾರಾಗ್ರಾಫ್ನಲ್ಲಿ ಏನು ಬರ್ತೇವೆ ವಿಚಾರವನ್ನು ನೋಡೋಣ. ವೆನ್ ದ ನಾಜೀಸ್ ಇನ್ವೇಡೆಡ್ ದ ನೆದರ್ಲ್ಯಾಂಡ್ಸ್, ಅವರು ಯಾವಾಗ ನೆದರ್ಲ್ಯಾಂಡ್ಗೆ ಬಂದು ತಲುಪಿದ್ರು ಆವಾಗ ಮತ್ತೆ ಅಲ್ಲಿಯೂ ಸಹಿತ ಈ ನಾಜಿ ಕ್ಯಾಂಪ್ ಬಂತು ಅಂತೇಳಿ. ಅಡಾಲ್ಫ್ ಹಿಟ್ಲರ್ನ ಒಂದು ಏನು ಸಂಘಟನೆ ಇದೆ,
ನಾಜಿ ಅಂತೇಳಿದೆ. ಆ ನಾಜಿ ಕ್ಯಾಂಪ್ ಎಲ್ಲಿ ಬಂತು, ಈಗ ನೆದರ್ಲ್ಯಾಂಡ್ಗೂ ಬಂದುಬಿಡ್ತು ಅಂಥೇಳಿ. ವೆನ್ ದ ನಾಜೀಸ್ ಇನ್ವೇಡೆಡ್ ದ ನೆದರ್ಲ್ಯಾಂಡ್ಸ್ ಇನ್ ಮೇ 1940, 1940 ಮೇ ತಿಂಗಳಲ್ಲಿ ಏನು ಮಾಡ್ತಾರಲ್ಲೇ ಈ ನಾಜಿಗಳು ಏನು ಮಾಡ್ತಾರೆ, ನೆದರ್ಲ್ಯಾಂಡನ್ನು ವಶಪಡಿಸ್ಕೊಳ್ತಾರೆ. ದ ಫ್ರ್ಯಾಂಕ್ಸ್ ವೇರ್ ಟ್ರ್ಯಾಪ್ಡ್. ಇಲ್ಲಿಗೆ ಫ್ರ್ಯಾಂಕ್ ಕುಟುಂಬ ಏನು ಮಾಡುತ್ತೆ, ಅವರಿಗೆ ಬಲಿ ಬೀಳುತ್ತೆ ಅಥವಾ ಸಿಕ್ಕಿಬಿಡುತ್ತೆ ಅವರಿಗೆ ಅಂಥೇಳಿ. ಅರ್ಲಿಯರ್ ದ್ಯಾನ್ ಮೋಸ್ಟ್ ಜೇವ್ಸ್ ಇನ್ ಅಮಸ್ಟಾಮ್. ಮತ್ತು ಈ ಅಮಸ್ಟಾನಲ್ಲಿ ಬದುಕಿರ್ತಕ್ಕಂಥ ಭಾಳ ಜನ ಯಹೂದಿಗಳು ಇವ್ರಿಗಿಂತ ಮುಂಚೆ ಅವರಿಗೆ ಸಿಕ್ಕಿಬಿಟ್ಟಿರ್ತಾರೆ. ಯಾರಿಗೆ, ನಾಜಿಗಳಿಗೆ ಸಿಕ್ಕಿಬಿಟ್ಟಿರ್ತಾರೆ. ಒಟ್ಟೋ ಫ್ರ್ಯಾಂಕ್ ರಿಯಲೈಸ್ಡ್. ಈಗ ಈ ಆ್ಯನ್ ಫ್ರ್ಯಾಂಕ್ನ ತಂದೆಯಾಗಿರ್ತಕ್ಕಂಥ ಒಟ್ಟೋ ಫ್ರ್ಯಾಂಕನಿಗೆ ಒಂದು ವಿಚಾರ ಅರಿವಿಗೆ ಬರುತ್ತೆ. ಏನಂತಂದರೆ, ದ್ಯಾಟ್ ದ ಟೈಮ್ ಮೈಟ್ ಕಮ್ ವೆನ್ ಹೀ ಆ್ಯಂಡ್ ಹೀಸ್ ಫ್ಯಾಮಿಲಿ ವುಡ್ ಹ್ಯಾವ್ ಟು ಗೋ ಇಂಟು ಹೈಡಿಂಗ್. ಇವರು ಎಲ್ಲರೂ ತನ್ನ ಕುಟುಂಬ ಮತ್ತು ಆ ಕುಟುಂಬದ ಎಲ್ಲ ಸದಸ್ಯರು ಏನು ಮಾಡ್ತಾರೆ, ಅಡಗಿ ಕುಳಿತುಕೊಳ್ಳೋದಕ್ಕೆ ಹೋಗ್ತಾರೆ. ಯಾರು ಹೋಗ್ತಾರೆ, ಈ ಆಟೋ ಫ್ರ್ಯಾಂಕ್ನ ಕುಟುಂಬ ಹೋಗುತ್ತೆ. ಹಿ ಡಿಸೈಡೆಡ್ ಟು ಹೈಡ್ ಇನ್ ಹೀಸ್ ಓನ್ ಬಿಸ್ನೆಸ್ ಆಫೀಸ್. ಈಗ ಎಲ್ಲಿ ಅವನೇನು ಅಡಗಿಕೊಳ್ಳಲಿಕ್ಕೆ ಎಲ್ಲಿ ನಿರ್ಧಾರ ಮಾಡ್ತಾನೆ ಅಂತಂದರೆ, ತನ್ನ ಸ್ವಂತವಾಗಿರ್ತಕ್ಕಂಥ ವ್ಯವಹಾರ ನಡೆಸ್ತಾ ಇದ್ದಾನೆ, ಆ ಒಂದು ಆಫೀಸ್ನಲ್ಲಿ ಅಡಿಗೆ ಕುಳಿತುಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾನೆ. ವಿಚ್ ಫೇಸ್ಡ್ ಒನ್ ಆಫ್ ಅಮೆರ್ಡಾನ್ಸ್ ಟ್ರೀ ಲೈನ್ ಕ್ಯಾನಲ್ಸ್. ಹೌದಾ, ವಿಚ್ ಫೇಸ್ಡ್ ಅಲ್ಲಿ ಎತ್ಕೊಂಡೇ ಇವರನ್ನು ಫೇಸ್ ಮಾಡಬೇಕು, ನಾಜಿಯವರನ್ನು ಫೇಸ್ ಮಾಡಬೇಕು ಅಂತ ವಿಚಾರ ಮಾಡ್ತಾರೆ. ಆ ಪೇವ್ ಡೆರಿಲಿಕ್ಟ್ ರೂಮ್ಸ್. ಇಲ್ಲಿ ಡೆರಿಲಿಕ್ಟ್ ಅಂತಕ್ಕಂಥದ್ದು ಒಂದು ಏನಪ್ಪ ಅಂದರೆ, ಡೆರಿಲಿಕ್ಟ್ ಆಗಿರ್ತಕ್ಕಂಥ ಒಂದು ರೂಮ್ಸ್ ಅಂದರೆ ಪರಿತ್ಯಕ್ತವಾಗಿರ್ತಕ್ಕಂಥದ್ದು ಅಂಥೇಳಿ, ಅಥವಾ ಸುಟೇಬಲ್ ಆಗಿರ್ತಕ್ಕಂಥ ಒಂದು ರೂಮನ್ನು ಅವರು ನೋಡ್ತಾ ಇರ್ತಾರೆ ಅಂತಕ್ಕಂಥದ್ದು. ಪರ್ಫೆಕ್ಟ್ ನೋಡಿದ್ವಲ್ಲ, ಏನು ನೋಡಿದ್ವಿ, ಡೆರಿಲಿಕ್ಟ್ ರೂಮ್ಸ್ ಆನ್ ದ ಅಪ್ಪರ್ ಫ್ಲೋರ್ಸ್. ಇದೊಮ್ಮೆ ಅಪ್ಪರ್ ಫ್ಲೋರ್ನಲ್ಲಿ ಇರ್ತಕ್ಕಂಥದ್ದು ಕಾಲ್ಡ್ ದ ಅನೆಕ್ಸ್. ಅದನ್ನು ಇಲ್ಲಿ ಅನೆಕ್ಸ್ ಅಂತ ಹೇಳಿ ಕರೀತಾ ಇದ್ದರು. ಆ ಅಡಗಿಕೊಳ್ತಕ್ಕಂಥ ತಾಣವನ್ನು ಇಲ್ಲಿ ಅನೆಕ್ಸ್ ಅಂತೇಳಿ ಅವರು ಕರೀತಾ ಇದ್ದರು. ವೇರ್ ಸೀಕ್ರೆಟ್ಲಿ ಪ್ರಿಪೇರ್ಡ್ ಟು ಹೌಸ್ ಬೋತ್ ದ ಫ್ರ್ಯಾಂಕ್ ಆ್ಯಂಡ್ ವಾನ್ ಡಾನ್ ಫ್ಯಾಮಿಲೀಸ್. ಈ ಒಂದು ರಹಸ್ಯವಾಗಿರ್ತಕ್ಕಂಥ ಸ್ಥಳವನ್ನು ಫ್ರ್ಯಾಂಕ್ ಕುಟುಂಬಕ್ಕೂ ಮತ್ತು ವ್ಯಾನ್ ಡ್ಯಾನ್ ಕುಟುಂಬಕ್ಕೂ ವ್ಯವಸ್ಥೆ ಮಾಡಲಾಗಿತ್ತು ಅಂತ, ಅಡಗಿಕೊಳ್ಳೋದಕ್ಕಾಗಿ ವ್ಯವಸ್ಥೆ ಮಾಡಲಾಗಿತ್ತು ಅಂಥೇಳಿ. ಇನ್ನು ಮುಂದಿನ 9ರಿಂದ ಮುಂದಿನ ಒಂದಿಷ್ಟು ಪ್ಯಾರಾಗ್ರಾಫ್ಗಳನ್ನ 2ನೇ ಭಾಗದಲ್ಲಿ ನೋಡೋಣ ಸ್ನೇಹಿತರೆ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.